ನಮಸ್ಕಾರ. ನನ್ನೊಬ್ಬ ಸಂಬಂಧಿ ಅನ್ನೋದಕ್ಕಿಂತಲೂ ಹೆಚ್ಚಾಗಿ ಮಿತ್ರ ಅನ್ಬೋದು. ಅವ್ರು ನನ್ನ ಸಂಬಂಧಿ ಸರಿ, ಆದ್ರೆ ಸಂಬಂಧಿಕ್ಕಿಂತಲೂ ಸಂಬಂಧದಕ್ಕಿಂತಲೂ ಹೆಚ್ಚಿನ ಒಂದು ಬಾಂಧವ್ಯ ನಮ್ಮಲ್ಲಿ ಇದೆ. ಮಿತ್ರ, ಗೆಳೆಯ, ಆ ಬಾಂಧವ್ಯ ಇದೆ. ಅವರು ಬೆಂಗಳೂರಿನಲ್ಲಿ ಸಾಫ್ಟ್ವೇರ್ ಉದ್ಯೋಗಿ, ಇಂಜಿನಿಯರ್. ಬೆಂಗಳೂರು ನಲ್ಲಿ ಅವರ ಜೀವನ ನಡೀತಾ ಇದೆ. ಸುಮಾರು ವರ್ಷಗಳಿಂದ ಬೆಂಗಳೂರಿನಲ್ಲಿ ನೆಲೆಸಿದ್ದಾರೆ. ಅವ್ರ ಜೊತೆ ನಾನು ಮಾತಾಡ್ಬೇಕಂತ ಸಂದರ್ಭದಲ್ಲಿ ಒಂದು ಮಾತು ನನ್ನ ಕಡೆಯಿಂದ ಅಂದೆ. ಮಾತಾಡ್ತಾ ಸಂದರ್ಭದಲ್ಲಿ, ನೀವೇನು ಸಾಫ್ಟ್ವೇರ್ ಮಂದಿಗಳು ಸಾಕಷ್ಟು ಪಗಾರ ತುಂಬ್ತೀರಿ, ಸಾಕಷ್ಟು ಗಳಿಸ್ತೀರಿ ಅನ್ನೋ ಮಾತು ನಾನೇ. ಆಗ ಅವ್ರಂದ್ರು, ನೋಡ್ರಿ, ಬೆಂಗಳೂರಿನಾಗ ನಾವು ಎಷ್ಟು ಗಳಿಸ್ತೀವಿ ಅನ್ನೋದು ಮುಖ್ಯ ಅಲ್ಲ, ನಾವು ಎಷ್ಟು ಪಗಾರ ತೊಗೊಂತೀವಿ ಅನ್ನೋದು ಮುಖ್ಯ ಅಲ್ಲ, ಎಷ್ಟು ಉಳಿಸ್ತೀವಿ ಅನ್ನೋದು ಮುಖ್ಯ ಅಂತ. ಇವಾಗ 10,000 ತಗೊಂಡು 2,000 ಉಳಿಸಿದ್ನಂದ್ರ, 2 ಲಕ್ಷ ತಗೊಂಡು 500 ಉಳಿಸ್ಲಿಲ್ಲ ಅಂದ್ರ ಆ 10,000 ಪಗಾರ ತಗೊಂಡ್ ಶ್ರೀಮಂತ ಅನ್ನೋ ಮಾತು ಅವ್ರು ಹೇಳಿದ್ರು. ಅದು ಸತ್ಯನೂ ಕೂಡ. ಸಾಫ್ಟ್ವೇರ್ ಉದ್ಯೋಗಿಗಳು ಒಳ್ಳೆ ಪ್ಯಾಕೇಜ್ ಅನ್ನ ಪಡೆದುಕೊಳ್ತಾರೆ, ಉತ್ತಮವಾದ ಸಂಬಳವನ್ನ ಸ್ವೀಕರಿಸ್ತಾರೆ, ಎಲ್ಲವೂ ಕಲ್ಪನೆನೂ ಅದಾದ. ಆದ್ರೆ ಅವರ ಖರ್ಚು ವೆಚ್ಚಗಳ ಬಗ್ಗೆ ಕೂಡ ಗಮನ ಇರ್ಬೇಕಾಗ್ತದ ಅನ್ನೋದು ಕೂಡ ಮುಖ್ಯ ಆಗ್ತದೆ. ಯಾಕಂದ್ರ ಆ ಉದ್ಯೋಗದಲ್ಲಿ ಸ್ಥಿರತೆ ಇಲ್ಲ. 45-50 ವರ್ಷದ ಮಾತ್ರ ಭವಿಷ್ಯ ಏನು ಅನ್ನೋದು ಗೊತ್ತಿಲ್ಲ. ಈಗ ನಾವು ಈ ವಯಸ್ಸಿನಲ್ಲಿ ದುಡಿಯಕತ್ತೀವಿ. ಅದೇ ಆ ಉದ್ಯೋಗಿಗಳಿಗೆ 45-50 ವಯಸ್ಸಾದ ನಂತರ ಅವರ ಭವಿಷ್ಯ ಹೆಂಗ ಅನ್ನೋದು ಕಾಡ್ತದ, ಚಿಂತೆ ಆಗ್ತದ ಅನ್ನೋ ಮಾತು ಅವ್ರು ಹೇಳಿದ್ರು. ಅದಕ್ಕಾಗಿ ಉಳಿತಾಯವೆನ್ನೋದು ಮಂತ್ರ ಆಗ್ಬೇಕು. ಉಳಿತಾಯ ಎಷ್ಟು ಉಳಿಸ್ತೀವಿ ಅಷ್ಟು ಸುರಕ್ಷಿತವಾಗಿರ್ತೀವಿ ಅನ್ನೋ ಭಾವ ನಮ್ಮಲ್ಲಿ ಆದ ಅನ್ನೋ ಮಾತು ಅವ್ರು ಹೇಳಿದಾಗ. ಆದರೆ ಅದೆಷ್ಟೋ ಉದ್ಯೋಗಿಗಳಿಗೆ ಉಳಿತಾಯದ ಕಡೆ ಗಮನನೇ ಇಲ್ಲ ಅನ್ನೋ ಮಾತು ಕೂಡ ಹೇಳಿದರು. ಈ ಸಂದರ್ಭದಲ್ಲಿ ನನಗೊಂದು ಮಾತು ನೆನಪಾಗ್ತದ, ಅರಿಸ್ಟಾಟಲ್ ಅವರ ಒಂದು ಮಾತು ನೆನಪಾಗ್ತದ. ಮಹಾನ್ ತತ್ವಜ್ಞಾನಿ, ಮಹಾನ್ ರಾಜತಾಂತ್ರಿಜ್ಞಾನ ಅರಿಸ್ಟಾಟಲ್ ಅವ್ರ ಮಾತಾಡ್ತಾರೆ, ನಾವು ಶ್ರೀಮಂತರಾಗುವುದು ನಮ್ಮಲ್ಲಿರುವ ಸಂಪತ್ತಿನ ವೃತ್ತಿಯಿಂದಾಗಿ ಅಲ್ಲ, ನಮ್ಮ ಖರ್ಚು ವೆಚ್ಚಗಳನ್ನು ನಿಯಂತ್ರಿಸುವುದರಿಂದಲೂ ಕೂಡ ನಾವು ಶ್ರೀಮಂತರಾಗಬಹುದು ಅನ್ನೋ ಮಾತು ಅರಿಸ್ಟಾಟಲ್ ಹೇಳ್ತಾರೆ. ನಮ್ಮ ಸಂಪತ್ತನ್ನು ಬರೀ ವೃದ್ಧಿಸ್ಕೊಳ್ತಾ ಹೋಗ್ತಾ ಹೆಚ್ಚು ಮಾಡ್ತಾ ಹೋಗೋದ್ರಿಂದ ನಾವು ಶ್ರೀಮಂತರಾಗ್ತೀವಿ, ಅದು ಸರಿ. ಸಂಪತ್ತನ್ನ ಹೆಚ್ಚು ಮಾಡ್ಕೊಳ್ತಾ ಹೋಗೋದನ್ನು ಕೂಡ ಶ್ರೀಮಂತಿಕೆ ಆಗೋದಕ್ಕೆ ಒಂದು ದಾರಿ, ಸರಿ. ಅದು ಅದರ ಜೊತೆಗೆ ಇನ್ನೊಂದು ದಾರಿ ಅದ. ನಮ್ಮ ಖರ್ಚು ವೆಚ್ಚಗಳನ್ನು ನಾವು ನಿಯಂತ್ರಿಸಿದೇವಂತಂದ್ರ ನಾವು ಆಗ್ಬಹುದು ಅನ್ನೋದು ಕೂಡ ಇನ್ನೊಂದು ದಾರಿ ಅರಿಸ್ಟಾಟಲ್ ಅವರು ಹೇಳಿಕೊಡ್ತಾರೆ. ಅರಿಸ್ಟಾಟಲ್ ಅವರು ಹೇಳೋಕಿನ ಮುಂಚೆನೆ ನಮ್ಮ ಸಮಾಜದಲ್ಲಿ ಜಿಪುಣ ಅನ್ನೋ ಶಬ್ದಗಳನ್ನ ನಾವು ಬಳಸಿದೆ. ಜಿಪುಣತನ, ಯಾರು ಖರ್ಚು ವೆಚ್ಚಗಳನ್ನು ನಿಯಂತ್ರಿಸ್ತಾರ ಅಂತವ್ರನ್ನ ನಾವು ಜಿಪುಣ ಅಂತ ಕರಿತೀವಿ. ಜಿಪುಣಕ್ಕೂ ಮತ್ತು ಖರ್ಚು ವೆಚ್ಚ ನಿಯಂತ್ರಿಸುವುದಕ್ಕೂ ವ್ಯತ್ಯಾಸ ಅದ. ಜಿಪುಣ ಎಲ್ಲದರಲ್ಲಿಯೂ ಕೂಡ ನಿಯಂತ್ರಣ ಮಾಡ್ತಾನೆ, ಖರ್ಚು ವೆಚ್ಚಗಳ ನಿಯಂತ್ರಣ ಎಲ್ಲದರಲ್ಲೂ ಮಾಡ್ತಾನೆ. ಆದರೆ ಜಾಣ ಎಲ್ಲಿ ನಿಯಂತ್ರಣ ಮಾಡ್ಬೇಕು ಅಲ್ಲಿ ನಿಯಂತ್ರಣ ಮಾಡ್ತಾನ, ಎಲ್ಲಿ ಖರ್ಚು ಮಾಡ್ಬೇಕು ಅಲ್ಲಿ ಖರ್ಚು ಮಾಡ್ತಾವ. ಆ ರೀತಿಯಾಗಿ ಆತ ತನ್ನ ಉಳಿತಾಯವನ್ನ ವೃದ್ಧಿಸ್ತಾ ಇರ್ತಾನ, ಹೆಚ್ಚಿಗೆ ಮಾಡ್ತಾ ಇರ್ತಾನ.
ಮತ್ತೆ ನಮ್ಮ ಬದುಕಿಗೆ ಉಳಿತಾಯನೂ ಕೂಡ ಬಹಳ ಮುಖ್ಯ. ಉಳಿತಾಯ ನಮ್ದೊಂದು ನಮ್ಮ ಮನಸ್ಸಿನಲ್ಲಿ ಇರ್ಬೇಕು ಯಾವಾಗ್ಲೂ. ಮತ್ತೆ ಎಲ್ಲ ಸಂದರ್ಭಗಳಲ್ಲಿ ಕೂಡ ಉಳಿತಾಯ ಮಾಡಕ್ ಹೋಗ್ಬಾರ್ದು. ಕೆಲವು ಸಂದರ್ಭಗಳಲ್ಲಿ ನಾವು ಧಾರಾಳವಾಗಿರ್ಬೇಕಾಗ್ತದೆ, ಧಾರಾಳವಾಗಿ ಎದೇಬೇಕು, ಯಾಕಂದ್ರೆ ಜೀವನ ಅನುಭವಿಸ್ಬೇಕಾಗ್ತದೆ. ಎಲ್ಲಿ ಖರ್ಚು ಮಾಡ್ಬೇಕು, ಜೀವನ ಅನುಭವಿಸ್ಬೇಕಾಗ್ಯದ ಅಲ್ಲಿ ಖರ್ಚು ಮಾಡಿಬಿಡೋಣ. ಎಲ್ಲಿ ಅನಾವಶ್ಯಕ ಖರ್ಚುಗಳದಾವ ಅವುಗಳನ್ನು ನಿಯಂತ್ರಿಸಿಬಿಡ್ಬೇಕು. ಅನಾವಶ್ಯಕ ಖರ್ಚುಗಳು ಅವುದರಿಂದ ಏನೂ ಉಪಯೋಗನೇ ಇರಲ್ಲ, ಆದ್ರೂ ಸುಮ್ಮನೆ ಖರ್ಚು ಮಾಡ್ಕತ್ತೀವಿ. ಇತ್ತೀಚಿನ ದಿನಗಳಲ್ಲಿ ಸುಮ್ಮನೆ ಶಾಪಿಂಗ್ ಅನ್ನೋ ಒಂದು ಮಾತು ಉಂಟಾಗ್ಯದ. ಮನ್ಯಾಗದು ಉಪಯೋಗ ಬರ್ಲಿ ಬಿಡ್ಲಿ ತಂದು ಹಾಕ್ಬಿಡ್ತೀವಿ ಮನ್ಯಾಗ. ಅದು ಉಪಯೋಗಿಸೋದಿಲ್ಲ, ಸುಮ್ಮನೆ ತಂದು ಹಾಕ್ಬಿಡೋದು. ಅದು ಮನ್ಯಾನ ಜಾಗನೂ ಹಿಡಿತದ, ಕೈದನ್ ರೊಕ್ಕನೂ ಖರ್ಚಾಗಿ ಹೋಗ್ತಾವ, ಉಪಯೋಗನೂ ಬರಲ್ಲ. ಅದು ಅನಾವಶ್ಯಕ. ಪ್ರತಿಷ್ಠೆಗಾಗಿ ಒಂದಿಷ್ಟು ಸುಮ್ಮನೆ ಖರ್ಚು ಮಾಡ್ತೀವಿ, ಅದು ಕೂಡ ಅನಾವಶ್ಯಕತೆ. ಯಾರು ನಿರಂತರವಾಗಿ ನಮ್ಮನ್ನು ಹೊಗಳೋದಿಲ್ಲ. ಸುಮ್ಮನೆ ಪ್ರತಿಷ್ಠೆಗಾಗಿ ಖರ್ಚು ಮಾಡೋದು ಬೇಕಾಗಿಲ್ಲ. ನಮ್ಮ ಜೀವನ ಸೌಖ್ಯಕ್ಕಾಗಿ ಏನದ ಅದನ್ನು ನಾವು ಧಾರಾಳವಾಗಿ ಖರ್ಚು ಮಾಡಬೇಕು. ಈ ಪ್ರತಿಷ್ಠೆಗಾಗಿ ಅನಾವಶ್ಯಕ ವಸ್ತುಗಳಿಗಾಗಿ ಏನ್ ಖರ್ಚು ಮಾಡ್ತೀವಲ್ಲ ಅವುಗಳನ್ನು ನಾವು ನಿಯಂತ್ರಿಸಬೇಕು. ಅದು ದೊಡ್ಡ ಉಳಿತಾಯ. ಆ ಉಳಿತಾಯಗಳಿಂದ ನಮ್ಮ ಜೀವನದಲ್ಲಿ ನಾವು ಕೂಡ ಶ್ರೀಮಂತರಾಗಲಿಕ್ಕೆ ಸಾಧ್ಯ ಆಗ್ತದೆ. ಕೈ ಹಿಡುತ್ತಿಲ್ಲ ಅಂತರ ಬದುಕನಾಗ ಹಿಡ್ತಾನೆ ತಪ್ತವ. ಅದಕ್ಕೆ ಕೈ ಹಿಡ್ತಾ ಇರಬೇಕು. ಬದುಕಿನ ಕೂಡ ಒಂದು ಹಿಡ್ತಾ ಇರ್ತದೆ. ನಮ್ ಬದುಕು ತಪ್ಪದ ಯಾರು ಬಂದು ಆಸರೆ ನೀಡಲ್ಲ. ಅದಕ್ಕೆ ನಮ್ಮ ಬದುಕಿನ ಬಂಡಿಯನ್ನು ನಾವು ಎಳೆಯಲಿಕ್ಕೆ ಏನು ಒಂದು ಶಕ್ತಿ ಸಂಗ್ರಹ ಮಾಡ್ಬೇಕಾಯ್ತ. ಸಂಪತ್ತಿನ ಸಂಗ್ರಹ ಕೂಡ ಒಂದು ಶಕ್ತಿ ಸಂಗ್ರಹನೇ. ಹಂಗತ್ತೇಳಿ ಇಡೀ ಬದುಕೆ ಸಂಪತ್ತಿನ ನಡೀತದ ಅನ್ನೋ ತಪ್ಪು. ಅದೊಂದು ಪೂರಕ, ಅದು ಬೇಕು, ಅದನ್ನು ನಾವು ಸಂಗ್ರಹಿಸಿಡ್ಬೇಕಾಗ್ತದೆ. ಧನ್ಯವಾದಗಳು.